ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಅಡುಗೆ ಮನೆ. ನಾನಿವತ್ತು ನಿಮ್ಮ ಜೊತೆ ಹಸುದು ಗೀಬಲ್ದು ಗಿಣ್ಣು ರೆಸಿಪಿನ ಶೇರ್ ಮಾಡ್ಕೋತಿದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಮೊದಲು ಒಂದು ಬೌಲ್ ಇಟ್ಕೊಂಡು ಅದಕ್ಕೆ 1 ಕಪ್ ಅಷ್ಟು ಅಂದರೆ 1 ಗ್ಲಾಸಷ್ಟು ಹಸುದು ಗೀಬಲ್ನ ಹಾಕೋತಾ ಇದ್ದೀನಿ. ನಂತರ ಇದೇ ಗ್ಲಾಸಲ್ಲಿ 4 ಗ್ಲಾಸಷ್ಟು ಹಸು ಹಾಲನ್ನ ಸೇರಿಸ್ಕೊತಿದ್ದೀನಿ. ಈ ಗಿಣ್ಣು ಅನ್ನೋದು ಎಲ್ರಿಗೂ ಫೇವ್ರೇಟ್ ಅಂತಲೇ ಹೇಳ್ಬೋದು, ಫೇವ್ರೇಟ್ ಸ್ವೀಟ್ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ಪರ್ಫೆಕ್ಟ್ ಅಳತೆಯಲ್ಲಿ ಹಾಕ್ಕೊಂಡ್ರೆ ಗಿಣ್ಣು ತುಂಬ ಚೆನ್ನಾಗಿ ಮತ್ತು ಸಾಫ್ಟಾಗಿ ಬರುತ್ತೆ. ನಿಮಗೂ ಈ ಗಿಣ್ಣು ಹಾಲು ಎಲ್ಲಾದರೂ ಸಿಕ್ಕಿದ್ರೆ ಟ್ರೈ ಮಾಡಿ ನೋಡಿ. 4 ಗ್ಲಾಸ್ ಗೀಬ್ ಹಾಲನ್ನ ಸೇರಿಸ್ಕೊಂಡ ನಂತರ ನಾನಿಲ್ಲಿ ಇದಕ್ಕೆ ಅದೇ ಗ್ಲಾಸಲ್ಲಿ 1 ಗ್ಲಾಸಷ್ಟು ಕಪ್ಪು ಬೆಲ್ಲನ ಈ ಥರ ಪುಡಿ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಕೆಲವರು ಸಕ್ಕರೆ ಹಾಕೋತಾರೆ, ಬಟ್ ಸಕ್ಕರೆಗಿಂತ ಬೆಲ್ಲ ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ ಗಿಣ್ಣು. ನಂತರ ಒಂದು 3 ಏಲಕ್ಕಿನ ಗೆಜ್ಜಿಬಿಟ್ಟು ಪುಡಿ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಎಷ್ಟು ಸೇರಿಸ್ಕೊಂಡ ನಂತರ ಬೆಲ್ಲ ಚೆನ್ನಾಗಿ ಕರಗೋ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗೀಬಾಲು ಮತ್ತು ಹಾಲು ಹಾಕಿರ್ತೀವಲ್ಲ, ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಇಲ್ಲಿ ಬೆಲ್ಲ ಎಲ್ಲ ಕರಗಿದೆ. ನಂತರ ನಾವು ಇದನ್ನು ಗಿಣ್ಣ ಕಾಯಿಸ್ತೀವಲ್ಲ, ಆ ಬೇಷನ್ ಅಥವಾ ಯಾವುದಾದ್ರೂ ಅಗಲ ಕಂಟೆ ಪಾತ್ರೆಗೆ ಸೋಸ್ಕೊಂಡ್ಬಿಡೋಣ. ಸೋಸ್ಕೊಂಡಾಗ ನಾವು ಹಾಕಿರೋ ಏಲಕ್ಕಿ ಸಿಪ್ಪೆ ಅಥವಾ ಬೆಲ್ಲದಲ್ಲಿ ಏನಾದರೂ ಇದ್ದರೆ ಅದು ಬಂದುಬಿಡುತ್ತೆ. ಇದನ್ನು ಸೋಸ್ಕೊಂಡ ನಂತರ ನಾನಿಲ್ಲಿ ಇಡ್ಲಿ ಪಾತ್ರೆನ ಮುಂಚೆನೇ ನೀರು ಹಾಕ್ಬಿಟ್ಟು ಕಾಯಕ್ಕಿಟ್ಟಿದ್ದೆ. ಇದನ್ನು ಅದಕ್ಕೆ ಇಟ್ಕೊಂಡ್ಬಿಡೋಣ. ಇದನ್ನು ಇಟ್ಬಿಟ್ಟು ಒಂದು 10ರಿಂದ 15 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಬಿಟ್ರೆ ಸಾಫ್ಟಾಗಿ ಗಿಣ್ಣು ರೆಡಿಯಾಗಿ ಹೋಗ್ಬಿಡುತ್ತೆ. ಇದು ರೊಟ್ಟಿ ಅಥವಾ ದೋಸೆ ಜೊತೆಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ತಿನ್ನೋಕ್ಕೂ ಈ ಸ್ವೀಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಗಿಣ್ಣು ರೆಡಿಯಾಗಿದೆ. ಅಕಸ್ಮಾತ್ ನಿಮಗೆ ಅದು ರೆಡಿಯಾಗಿದೆ ಅಂತ ಹೇಗೆ ಗೊತ್ತಾಗಬೇಕೋ ಬೇಡವೋ ಅಂತಂದರೆ ಒಂದು ಚಾಕು ಅಥವಾ ಒಂದು ಸ್ಪೂನ್ನ ಅಲ್ಲಿ ಮಧ್ಯ ಹಾಕ್ಬಿಟ್ಟು ನೋಡಿ. ಅಕಸ್ಮಾತ್ ಏನಾದರೂ ಈ ಥರ ನೀರು ಥರ ಬರದೆ ಇನ್ನೂ ಹಾಲಲ್ಲಿ ಥರನೇ ಗಿಣ್ಣು ಬರ್ತಾಯಿದೆ ಅಂತ ಅಂದರೆ ಇನ್ನೊಂದು 2ರಿಂದ 3 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಬೇಡಿ, ಗಿಣ್ಣು ಚೆನ್ನಾಗಿ ರೆಡಿಯಾಗಿ ಹೋಗ್ಬಿಡುತ್ತೆ. ಈ ಗಿಣ್ಣು ಬಿಸಿ ತಿನ್ನೋದಕ್ಕಿಂತ ತಣ್ಣಗಾಗುತ್ತಲ್ಲ, ತಣ್ಣಗಾದಾಗ ತಿನ್ನೋಕೆ ತುಂಬ ಟೇಸ್ಟಿಯಾಗಿರುತ್ತೆ. ಯಾವುದೇ ಸ್ವೀಟ್ಗಳಾದರೂ ಅಷ್ಟೇ ತಣ್ಣಗಾದ್ಮೇಲೆ ಚೆಂದ. ನೀವು ಒಂದು ಸಲ ಮನೇಲಿ ಈ ಗೀಬಲ್ ಅಥವಾ ಹಸುವಿಂದ ಗೀಬಲ್ ಸಿಕ್ಕರೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಳ್ಳಿ ಸೈಡಂತೂ ಕಾಮನ್ನಾಗಿ ಎಲ್ಲ ಈ ಸ್ವೀಟ್ ಮಾಡ್ಕೋತಾರೆ, ಬಟ್ ಸಿಟಿಲಿರೋರಿಗೆ ಇದ್ರ ಅವೈಲಬಿಲಿಟಿ ಕಡಿಮೆ ಇರುತ್ತೆ. ಸೊ ನಾವು ಊರಿಂದ ತಂದಿದ್ದು ಗಿಣ್ಣು ಹಾಲಿತ್ತು, ಅದರಿಂದ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಹೇಳಿರೋ ಈ ಥರ ಅಳತೆಯಲ್ಲಿ ಮಾಡಿಕೊಂಡ್ರೆ ಗಿಣ್ಣು ತುಂಬ ಸಾಫ್ಟಾಗಿ ಮತ್ತು ಫ್ಲಫಿಯಾಗಿ ಬರುತ್ತೆ. ನೋಡಿ, ಈ ರೀತಿ ಬಂದಿದೆ. ಸಕ್ಕರೆ ಹಾಕಿದ್ರೂ ಚೆನ್ನಾಗುತ್ತೆ, ಬಟ್ ಸಕ್ಕರೆಗಿಂತ ಬೆಲ್ಲ ಹಾಕಿದ್ರೆ ಗಿಣ್ಣು ತುಂಬ ಟೇಸ್ಟಾಗಿರುತ್ತೆ. ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್. ಥ್ಯಾಂಕ್ ಯು.